ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಮುಖ್ಯ ರಸ್ತೆ ಮತ್ತು ಅಂಬೇಡ್ಕರ್ ಬೀದಿಯ ಎಲ್ಲಾ ರಸ್ತೆಗಳು ವಿಶಿಷ್ಟ ವಿನೂತನ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇತ್ತು. ನಂತರ ಮುಂಜಾನೆ 9 ಗಂಟೆಗೆ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನ ನಡೆಸಲಾಯಿತು. ನಂತರ ಗ್ರಾಮದ ಅಸಂಖ್ಯಾತ ಯುವಕರು ಡಿಜೆ ಸಂಗೀತ, ವಾದ್ಯ ಸಂಗೀತದಿಂದ ವಿವಿಧ ನೃತ್ಯಗಳನ್ನ ಮಾಡುವ ಮೂಲಕ ಸಂತೋಷದಿಂದ ಹಬ್ಬವನ್ನ ಆಚರಿಸಿದ್ರು. ಆನಂತರ ಬೈಕ್ ರ್ಯಾಲಿಯ ಮೂಲಕ ಗ್ರಾಮದಿಂದ ಹೊರಟ ಅಂಬೇಡ್ಕರ್ ಯುವಕರ ಸಂಘದ ಎಲ್ಲಾ ಯುವ ಸಮೂಹ, ಗ್ರಾಮದ ಜನಪ್ರತಿನಿಧಿಗಳು, ಗ್ರಾಮದ ಯಜಮಾನರುಗಳು ಕೊಳ್ಳೇಗಾಲ ಪಟ್ಟಣದ ಬಾಬಾ ಸಾಹೇಬರ ಪ್ರತಿಮೆಗೆ ಪುಷ್ಪಾರ್ಚನೆ, ಮಾಲಾರ್ಪಣೆ ಮಾಡಿದ್ರು. ನಂತರ ಮಾತನಾಡಿದ ಗ್ರಾಮದ ಯಜಮಾನರಾದ ರಂಗಸ್ವಾಮಿರವರು, ಚುನಾವಣೆ ನಿಮಿತ್ತ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನ ಸರಳವಾಗಿ ಆಚರಿಸಿದ್ದೆವು. ಈಗ ಚುನಾವಣಾ ಮುಗಿದ ಮೇಲೆ ಇಂದು ನಮ್ಮ ಗ್ರಾಮದ ಯುವ ಸಮೂಹ, ಹಿರಿಯರು, ಯಜಮಾನರು ಎಲ್ಲರೂ ಒಟ್ಟಾಗಿ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು. ವಿಶೇಷವೆಂದರೆ ಸಂಜೆ 5 ಗಂಟೆ ಸಮಯಕ್ಕೆ ಬೆಳ್ಳಿ ರಥೋತ್ಸವದ ಮೂಲಕ ಗ್ರಾಮದ ಮುಖ್ಯ ರಸ್ತೆಯಿಂದ ಪ್ರತಿಯೊಂದು ರಸ್ತೆಯಲ್ಲೂ ಮೆರವಣಿಗೆ ನಡೆಸಿ ಗ್ರಾಮದ ಜನತೆ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿನ್ನಪ್ಪ, ಸದಸ್ಯರುಗಳಾದ ಚಂದ್ರಶೇಖರ್, ಲಿಂಗರಾಜು, ಯಜಮಾನರುಗಳಾದ ಶ್ರೀನಿವಾಸ್ ಮೂರ್ತಿ, ರಂಗಸ್ವಾಮಿ, ಮಹೇಶ್ ಎಂ, ಮಹೇಶ್ ಪಿ, ಶ್ರೀಮೂರ್ತಿ, ಯುವ ಮುಖಂಡರಾದ ರಾಜು, ಮಹದೇವ ಸ್ವಾಮಿ ಎಂ, ಗಿರೀಶ್, ಗಣೇಶ್, ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಮುಂತಾದ ಯುವಕರು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು. ಏನು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಬೇಕಿತ್ತು. ಚುನಾವಣೆ ನಿಮಿತ್ತ ಇದು ಕಾಲ ಬದಲಾವಣೆಯಾಗಿ ನಾವು ಇಂದು ಚುನಾವಣೆ ಕಳೆದ ಮೇಲೆ ನಮ್ಮ ಕುಣಗಳ್ಳಿ ಗ್ರಾಮದಲ್ಲಿ ಇಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಗ್ರಾಮ ಎಲ್ಲ ಸೇರ್ಕೊಂಡು ಆ ಒಂದು ಅಂಬೇಡ್ಕರ್ ಜಯಂತಿಯ ನಿಮಿತ್ತ ಇಂದು ಕೊಳ್ಳೇಗಾಲ ಪಟ್ಟಣದಲ್ಲಿ ಇರ್ತಕ್ಕಂಥ ನಮ್ಮ ಬಾಬಾ ಸಾಹೇಬರ ಒಂದು ವಿಗ್ರಹಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ನಾವು ಮೆರವಣಿಗೆ ಮತ್ತೆ ನಾವು ಕುಣಗಳ್ಳಿಗೆ ಹೋಗಿ ಅಲ್ಲಿ ನಾವು ಬೆಳ್ಳಿ ರಥದ ಒಂದು ಅಂಬೇಡ್ಕರ್ ಫೋಟೋ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡ್ತೀವಿ. ಹಾಗೂ ಅಂಬಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಮುದಾಯ ಭವನದ ಬಾಬಾ ಸಾಹೇಬರ ವಿಗ್ರಹಕ್ಕೂ ಕೂಡ ನಾವು ಈಗ ಹೋಗಿ ನಾವು